ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೌಮ್ಯ ಎಸ್ ವಿ ಭಾವಿ. ನಾನು ಜನರಲ್ ಹಾಗೂ ಅಸ್ಥೆಟಿಕ್ ಫಿಸಿಷಿಯನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಭಾವೀಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಗನ್ ಸರ್ಕಲ್, ಯಾದಗಿರಿ. ಇವತ್ತು ನಾವು ಸ್ಕಿನ್ ಟೈಪ್ ಬಗ್ಗೆ ಮಾತಾಡೋಣ. ಸ್ಕಿನ್ ಟೈಪ್, ಸ್ಕಿನ್ನಲ್ಲಿ ಮುಖ್ಯವಾಗಿ 4 ವಿಧ ಇರುತ್ತೆ. ಯಾವುದು ಅಂತೀರಾ? ಮೊದಲನೇದು ಡ್ರೈ ಸ್ಕಿನ್, ಹಾಗೂ ಆಯಿಲಿ ಸ್ಕಿನ್, ಹಾಗೂ ಕಾಂಬಿನೇಷನ್ ಸ್ಕಿನ್, ಹಾಗೂ ಸೆನ್ಸಿಟಿವ್ ಸ್ಕಿನ್. ಸೊ ಡ್ರೈ ಸ್ಕಿನ್ ಅಂತಂದರೆ ಏನು? ಡ್ರೈ ಸ್ಕಿನ್ ಅಂತಂದರೆ ಚರ್ಮ ತುಂಬ ಒಣಗಿರೋದು. ಚರ್ಮ ಯಾವಾಗಲೂ ಒಣಗಿರುತ್ತೆ ಹಾಗೂ ಡಲ್ಲಾಗಿ ಇರುತ್ತೆ. ಇದಕ್ಕೆ ನಾವು ಡ್ರೈ ಸ್ಕಿನ್ ಅಂತ ಅಂತೀವಿ. ಡ್ರೈ ಸ್ಕಿನ್ನಲ್ಲಿ ಸೈನ್ಸ್ ಆಫ್ ಏಜಿಂಗ್ನ ನಾವು ಬೇಗ ಕಾಣ್ಬೋದು. ಸೈನ್ಸ್ ಆಫ್ ಏಜಿಂಗ್ ಅಂದರೆ ಸುಕ್ಕು ಆಗುವುದು, ಚರ್ಮದಲ್ಲಿ ಸುಕ್ಕುಗಳು ಹಾಗೂ ರೇಖೆಗಳು ಮೂಡುವುದು, ಇದೆಲ್ಲ ನಾವು ಬೇಗ ಕಾಣ್ಬೋದು ಡ್ರೈ ಸ್ಕಿನ್ನಲ್ಲಿ. ಹಾಗೂ ಆಯಿಲಿ ಸ್ಕಿನ್ ಅಂತಂದರೆ ಏನು? ಆಯಿಲಿ ಸ್ಕಿನ್ ಅಂದರೆ ಮುಖ ತುಂಬ ಜಿಡ್ಡಾಗಿ ಇರುತ್ತೆ. ಚರ್ಮದಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾವು ಆಯಿಲಿ ಸ್ಕಿನ್ ಅಂತ ಅಂತೀವಿ. ಅಂತಂದರೆ ನೀವು ಗಮನಿಸಿರ್ಬೋದು, ಕೆಲವೊಂದು ಸರಿ ಕೆಲವರ ಮುಖಗಳು ತುಂಬಾ ಜಿಡ್ಡಾಗಿ ಅನಿಸುತ್ತೆ. ಹೀಗಂದರೆ ಕೈಗೆಲ್ಲ ಜಿಡ್ಡು ಅಂಟುತ್ತೆ. ಸೊ ಇದಕ್ಕೆ ನಾವು ಆಯಿಲಿ ಸ್ಕಿನ್ ಅಂತ ಕರಿತೀವಿ. ಸೊ ಆಯಿಲಿ ಸ್ಕಿನ್ ಇರೋರಿಗೆ ಆ್ಯಕ್ನೆ, ಮೊಡವೆಗಳು ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಆಯಿಲಿ ಸ್ಕಿನ್ ಅವರಿಗೆ ಮೊಡವೆಗಳು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೂ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಆಯಿಲಿ ಸ್ಕಿನ್ ಅವರಿಗೆ, ಅವರಲ್ಲಿ ಸೈನ್ಸ್ ಆಫ್ ಏಜಿಂಗ್ ಅಂತಂದರೆ ನಾನು ಇದೀಗ ನಿಮಗೆ ಹೇಳಿದ ಹಾಗೆ ಸುಕ್ಕು ಬರುವುದು ಚರ್ಮದಲ್ಲಿ ಹಾಗೂ ರೇಖೆಗಳು ಕಾಣಿಸಿಕೊಳ್ಳುವುದು, ಇದೆಲ್ಲನೂ ಅವರಲ್ಲಿ ಲೇಟಾಗಿ ಶುರುವಾಗುತ್ತೆ. ಮತ್ತೊಂದು ಏನಂತಂದರೆ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಈ ಟಿ ಝೋನ್ ಅಂತ ಕರಿತೀವಿ ನಾವು. ಟಿ ಝೋನ್ ಅಂತಂದರೆ ಮೂಗಿನ ಮೇಲಿನ ಚರ್ಮ ಹಾಗೂ ಹಣೆಯ ಮೇಲಿನ ಚರ್ಮ, ಇದಕ್ಕೆ ನಾವು ಟಿ ಝೋನ್ ಅಂತ ಅಂತೀವಿ. ಟಿ ಝೋನಲ್ಲಿ ಜಿಡ್ಡಾಗಿರುತ್ತೆ. ಅದೇ ನಿಮ್ಮ ಕೆನ್ನೆಗಳ ಮೇಲೆ ಚೀಕ್ ಏರಿಯಾದಲ್ಲಿ ಚರ್ಮ ಡ್ರೈ ಆಗಿ ಇರುತ್ತೆ, ಅಂದರೆ ಚರ್ಮ ಒಣಗಿರುತ್ತೆ. ಸೊ ಇದಕ್ಕೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಕರಿತೀವಿ. ಹಾಗೂ ಸೆನ್ಸಿಟಿವ್ ಸ್ಕಿನ್. ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ಏನು? ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನಿಮಗೆ ಯಾವುದೇ ಹೊಸ ಕ್ರೀಮ್ ಹಚ್ಚಿದ್ರೂ ಇಲ್ಲ ಯಾವುದೇ ಹೊಸ ಸಾಬೂನನ್ನು ನೀವು ಬಳಸಿದ್ರೂ ಆದಷ್ಟು ಬೇಗ ನಿಮಗೆ ಮುಖ ಎಲ್ಲ ಕೆಂಪಾಗೋದು, ಚಿಕ್ಕ ಗುಳ್ಳೆಗಳಾಗೋದು. ಸೊ ಇದಕ್ಕೆ ನಾವು ಸೆನ್ಸಿಟಿವ್ ಸ್ಕಿನ್ ಅಂತ ಕರಿತಾ ಇದ್ದೀವಿ. ಅಂದರೆ ನಿಮ್ಮ ಚರ್ಮ ತುಂಬ ಸೆನ್ಸಿಟಿವ್ ಆಗಿ ಇರುತ್ತೆ, ಆಯಿತಾ? ಸೊ ಈಗ ನಿಮ್ಮ ಚರ್ಮ ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾ? ಸೊ ಹೇಗೆ ತಿಳ್ಕೊಳ್ಳೋದು ಡಾಕ್ಟರ್ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ಸೊ ಈಗ ನೀವೇನು ಮಾಡಿ, ಮುಖ ತೊಳ್ಕೊಳ್ಳಿ. ಸೊ ಫೇಸ್ ವಾಶಿಂದ ಚೆನ್ನಾಗಿ ಫೇಸ್ ವಾಶ್ ಮಾಡಿ, ಟವಲಿಂದ ಡ್ರೈ ಮಾಡಿ, ಮುಖಕ್ಕೆ ಏನೂ ಹಚ್ಚಬೇಡಿ, ಹಾಗೆ ಬಿಡಿ ಚರ್ಮನ. ಓಕೆ, ಮುಂದಿನ 1 ಅಥವಾ 2 ಗಂಟೆಗಳ ಕಾಲ ಹಾಗೆ ಬಿಡಿ. ಆ ಗ್ಯಾಪಲ್ಲಿ, ಆ 1 ಅಥವಾ 2 ಗಂಟೆಗಳ ಕಾಲದ ಟೈಮಲ್ಲಿ ನಿಮ್ಮ ಮುಖ ತುಂಬ ಡಲ್ಲಾಗಿ ಒಣಗಿರೋ ಥರ ಅನಿಸಿದ್ರೆ ನಿಮ್ಮದು ಡ್ರೈ ಸ್ಕಿನ್. ಅದಲ್ಲದೆ ನಿಮ್ಮ ಮುಖ ತುಂಬ ಜಿಡ್ಡಾಗಿ ಅನಿಸಿದ್ರೆ, ಇಲ್ಲಿ ಕೆನ್ನೆಗಳ ಮೇಲಾಯಿತು, ಮೂಗಿನ ಮೇಲಾಯಿತು, ಹಣೆಯ ಮೇಲಾಯಿತು, ಹಾಗೂ ಈ ಭಾಗದಲ್ಲಿ ನಿಮಗೆ ಎಣ್ಣೆ ಜಾಸ್ತಿ ಅನಿಸಿದ್ರೆ ನಿಮ್ಮದು ಆಯಿಲಿ ಸ್ಕಿನ್. ಹಾಗೂ ಬರೀ ಮೂಗಿನ ಮೇಲೆ ಹಾಗೂ ಹಣೆಯ ಮೇಲೆ ಜಿಡ್ಡಾಗಿ ಹಾಗೂ ಕೆನ್ನೆಗಳ ಮೇಲೆ ತುಂಬ ಒಣಗಿರೋ ಥರ ಅನಿಸಿದ್ರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್. ಓಕೆ, ಹಾಗೂ ನಿಮ್ಮ ಮುಖ ಸ್ವಲ್ಪ ಇಚ್ಚಿಂಗ್ ಬಂದಾಗೆ ಇಲ್ಲ ಮುಖ ಸ್ವಲ್ಪ ಕೆಂಪಾಗಿ ಅನಿಸಿದ್ರೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂತ ನಾವು ಹೇಳ್ಬೋದು. ಸೆನ್ಸಿಟಿವ್ ಸ್ಕಿನ್ನು ಯೂಶ್ವಲಿ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ಹೊಸ ಕ್ರೀಮ್ ಬಳಸಿದಾಗ ಇಲ್ಲ ಯಾವುದಾದ್ರೂ ಆಯಿಂಟ್ಮೆಂಟ್ ಇಲ್ಲ ಯಾವುದಾದ್ರೂ ಹೊಸ ಸೋಪ್ ಹಚ್ಚಿದಾಗ ನಿಮ್ಮ ಚರ್ಮ ಸೆನ್ಸಿಟಿವ್ ಆಗುತ್ತೆ. ಅಂತಂದರೆ ಚರ್ಮ ಕೆಂಪಗಾಗೋದು, ರ್ಯಾಷಸ್ ಆಗೋದು, ಚಿಕ್ಕ ಗುಳ್ಳೆಗಳು ಹೇಳೋದು, ಈ ಥರ ಆಗುತ್ತೆ. ಸೊ ಹೀಗೆ ನಾವು ಸೆನ್ಸಿಟಿವ್ ಸ್ಕಿನ್ ಅವ್ರನ್ನ ತಿಳ್ಕೊಬೋದು. ಸೆನ್ಸಿಟಿವ್ ಸ್ಕಿನ್ ಯಾರಿಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಡಾಕ್ಟರ್ ಭಾವೀಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಭೇಟಿ ನೀಡಿ. ಗನ್ ಸರ್ಕಲ್, ಯಾದಗಿರಿಯಲ್ಲಿದೆ. ಥ್ಯಾಂಕ್ ಯು.